ನೀವು ಜನರಿಗೆ ಮೀನು ಕೊಡ್ಬೇಕು, ಹಿಡಿಯೋದನ್ನು ಕಲಿಸ್ಬೇಕೇ ಹೊರತು ಮೀನು ಕೈ ಕೊಡಬಾರ್ದು. ಇದು ಒಂದು ವಾದ ಬಹಳ ಜನಕ್ಕಿದೆ. ಜನ ಸೋಮಾರಿಗಳಾಗ್ಬಿಡ್ತಾರೆ. ಜನ ಸೋಮಾರಿಗಳಾಗಿದ್ದಾರೆ ಇಲ್ಲಿ ತನಕ ಇಂಥ ಉಚಿತ ಸ್ಕೀಮ್ ಕೊಟ್ಟಿದ್ದರಿಂದ ಅನ್ನೋದಕ್ಕೆ ಇಲ್ಲಿ ತಮಿಳುನಾಡಿನ ಉದಾಹರಣೆ ನಾನು ಕೊಟ್ಟಿದ್ದೀನಿ. ತಮಿಳುನಾಡು ಯಾಕೆ ಉದಾಹರಣೆ ಕೊಟ್ಟಿದೆ ಅಂದರೆ 1998ರಿಂದ 2012 ತನಕ ಸತತವಾಗಿ ಯಾವುದೇ ಪಕ್ಷದ ಸರ್ಕಾರ ಇದ್ರೂ ಕೂಡ ತಮಿಳುನಾಡಲ್ಲಿ ಜನರಿಗೆ ಒಂದಾದ್ಮೇಲೆ ಒಂದು ಉಚಿತವಾದಂಥ ಸ್ಕೀಮ್ಗಳನ್ನ ಕೊಟ್ಟರು. ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಉಚಿತವಾದಂಥ ಸ್ಕೀಮನ್ನು ಕೊಟ್ಟರು. ಕೊಟ್ಟ ಮೇಲೆ ಏನಾಯಿತು ತಮಿಳುನಾಡಿನ ಇವಾಗ ಮಹಿಳೆಯರು ಹೆಚ್ಚೆಚ್ಚು ಉದ್ಯೋಗಕ್ಕೆ ಹೋಗಕ್ಕೆ ಶುರು ಮಾಡಿದ್ರು. ಹೆಚ್ಚು ಜನ ಅವರು ಮನೆಯಿಂದ ಹೊರಗಡೆ ಹೋಗಿ ಜಾಬ್ ಹುಡುಕೋದಕ್ಕೆ, ಕೆಲಸ ಹುಡುಕೋಕ್ಕೆ ಶುರು ಮಾಡಿದ್ರು. ಅದರ ಫಲವಾಗಿ ಇಡೀ ದೇಶದಲ್ಲಿ 2014ರಲ್ಲಿ 100ಕ್ಕೆ 31% ಮಹಿಳೆಯರು ಮಾತ್ರ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ 43% ಜನ ಮಹಿಳೆಯರು ಕೆಲಸಕ್ಕೆ ಹೋಗ್ತಾ ಇದ್ರು. ಇದನ್ನ ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತಾರೆ. ಮಹಿಳೆಯರ ಉದ್ಯೋಗಶೀಲತೆಯ ದರ. ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕು ಅಂತ ಅತ್ಯಂತ ಕಡುಬಡವರಿಗೆ ಅವರಿಗೆ ಬೇಕು ಅಂತ ಅನ್ಸೋದು ಊಟ ಮಾತ್ರ. ಆದರೆ ಯಾವಾಗ ಜನರ ಕೈಗೆ ಹಣ ಜಾಸ್ತಿ ಬರುತ್ತೆ, ಯಾವಾಗ ಅವರು ಸ್ಥಿತಿವಂತರಾಗ್ತಾರೆ, ಅವಾಗ ಇನ್ನೂ ಹೆಚ್ಚು ಮಹಿಳೆಯರು ಉದ್ಯೋಗ ಹುಡುಕೊಂಡು ಹೋಗ್ತಾರೆ. ಅವರು ಸೋಮಾರಿಗಳಾಗೋದಿಲ್ಲ. ಯಾರಾದರೂ ಈ ದೇಶದ ಮಹಿಳೆಯರನ್ನ ಸೋಮಾರಿಗಳು ಅಂತ ಕರೆದ್ರೆ ಅವರಿಗೆ ಇದನ್ನು ನಾವು ಹೇಳಬೇಕು, ಮಹಿಳೆಯರ ಶ್ರಮಶಕ್ತಿಯಿಂದ ನಡೀತಾ ಇರ್ತಕ್ಕಂಥ ಈ ಸಮಾಜದಲ್ಲಿ ನಮಗೆ ಸಂಬಳ ಕೊಟ್ಟರೆ ನಾವು ಇನ್ನೂ ಜಾಸ್ತಿ ಕೆಲಸ ಮಾಡ್ತೀವಿ ಅಂತ. ಇದು ಒಟ್ಟು ಗ್ಯಾರಂಟಿಗಳ ವಿಚಾರ.